ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅದಾನಿ ವಿರುದ್ಧ ವಿರೋಚಿತ ವಾಗ್ದಾಳಿ. ಆದರೆ ಬೆಂಗಳೂರಿನಲ್ಲಿ ಅದೇ ಅದಾನಿ ಜೊತೆ ಡಿಕೆಶಿ 1 ಗಂಟೆಯ ಸುದೀರ್ಘ ಸಭೆ. ಇದು ಕೇವಲ ಸೌಜನ್ಯದ ಭೇಟಿ ಅಂತ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ನಿಜವಾದ ಪ್ರಶ್ನೆ ಏನಂದ್ರೆ, ಇದು ಬರೀ ಚಹಾ ತಿಂಡಿಯ ಸೌಜನ್ಯದ ಭೇಟಿಯೇ ಅಥವಾ 22,000 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಬೆಂಗಳೂರು ಸುರಂಗ ರಸ್ತೆ ಯೋಜನೆಯ ನೆರಳಿನಲ್ಲಿ ನಡೆದ ಮಹತ್ವದ ರಾಜಕೀಯ ಭೇಟಿಯೇ? ಈ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಅಸಲಿ ಕಥೆಯನ್ನ ನೋಡೋಣ. ವಿಷಯ ತುಂಬಾ ಸಿಂಪಲ್. ಗೌತಮ್ ಅದಾನಿ ಬೆಂಗಳೂರಿನ ಖಾಸಗಿ ಕಾರ್ಯಕ್ರಮವೊಂದಕ್ಕಾಗಿ ಬಂದಿದ್ರು. ಕಾರ್ಯಕ್ರಮ ಮುಗಿಸಿ ವಿಮಾನ ನಿಲ್ದಾಣಕ್ಕೆ ಹಿಂದಿರುಗುವ ಮಾರ್ಗದಲ್ಲಿ ಅವರು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಸುಮಾರು 1 ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ಸರ್ಕಾರ ನೀಡಿದ ವಿವರಣೆಯ ಪ್ರಕಾರ ಡಿಕೆಶಿ ಅವರು ಮುಖ್ಯಮಂತ್ರಿಯಾದ ನಂತರ ಅದಾನಿ ಮಾಡಿದ ಮೊದಲ ಸೌಜನ್ಯದ ಭೇಟಿ ಇದು. ಆದರೆ ಈ ಭೇಟಿ ನಡೆದ ಸಮಯವೇ ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಈ ಭೇಟಿಯ ಹಿಂದೆ 22,000 ಕೋಟಿ ರೂಪಾಯಿಯ ಮೆಗಾ ಪ್ರಾಜೆಕ್ಟ್ ಇದೆ. ಬೆಂಗಳೂರಿನ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ ಸುಮಾರು 17 ಕಿಲೋಮೀಟರ್ ಉದ್ದದ ಸುರಂಗ ರಸ್ತೆ ನಿರ್ಮಿಸುವುದಕ್ಕೆ ಸರ್ಕಾರ ಯೋಜನೆ ರೂಪಿಸಿದೆ. ಈ ಯೋಜನೆಯ ಬಿಡ್ಡಿಂಗ್ನಲ್ಲಿ ಅದಾನಿ ಎಂಟರ್ಪ್ರೈಸಸ್ ಲೋವೆಸ್ಟ್ ಬಿಲ್ಡರ್ ಆಗಿ ಹೊರಹೊಮ್ಮಿದೆ. ಆದರೆ ನೆನಪಿಡಿ, ಲೋವೆಸ್ಟ್ ಬಿಲ್ಡರ್ ಅಂದ ತಕ್ಷಣ ಕಾಮಗಾರಿ ಅಂತಿಮವಾಯಿತು ಅಂತ ಅಲ್ಲ. ಟೆಂಡರ್ ಪ್ರಕ್ರಿಯೆ ಇನ್ನೂ ಮುಕ್ತಾಯಗೊಂಡಿಲ್ಲ. ಟೆಂಡರ್ ಅಂತಿಮಗೊಳ್ಳುವ ಹಂತದಲ್ಲೇ ಈ ಭೇಟಿ ನಡೆದಿರುವುದು ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ. ಅವರು ಆಫ್ಟರ್ ದಿ ಫಸ್ಟ್ ಟೈಮ್ ಆಫ್ಟರ್ ಐ ಬಿಕೇಮ್ ನಾನು ಚೀಫ್ ಮಿನಿಸ್ಟರ್ ಆದ್ಮೇಲೆ ಮೊದಲನೇ ಬಾರಿಗೆ ಅವ್ರಿಗೆ ಬಂದು ಇಲ್ಲಿ ಭೇಟಿ ಮಾಡಬೇಕು. ಇಲ್ಲಿ ಬೇಕಾದಷ್ಟು ಅವರೆಲ್ಲ ವೃತ್ತಿ ಮಾಡ್ತಾ ಇದ್ದಾರೆ. ಸೌಜನ್ಯಕ್ಕೆ ಅವ್ರು ಬಂದಿದ್ರು, ಭೇಟಿ ಮಾಡಿದ್ರೆ ಹೋಗಿದ್ದಾರೆ. ಇಲ್ಲಿ ರಾಷ್ಟ್ರೀಯ ರಾಜಕೀಯ ಮತ್ತು ರಾಜ್ಯ ರಾಜಕೀಯ ನಡುವಿನ ದೊಡ್ಡ ವ್ಯತ್ಯಾಸ ಕೂಡ ಎದ್ದು ಕಾಣ್ತಾ ಇದೆ. ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ ಅದಾನಿ ಮತ್ತು ಕೇಂದ್ರ ಸರ್ಕಾರದ ಸಂಬಂಧವನ್ನ ನಿರಂತರವಾಗಿ ಪ್ರಶ್ನಿಸ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ನಾಯಕರು ಅದೇ ಅದಾನಿಯನ್ನ ತಮ್ಮ ನಿವಾಸದಲ್ಲೇ ಭೇಟಿಯಾಗಿದ್ದಾರೆ. ಇದನ್ನ ಬಿಜೆಪಿ ನಾಯಕರು ಈಗ ಡಬಲ್ ಸ್ಟ್ಯಾಂಡರ್ಡ್ ಅಂದ್ರೆ ಕಾಂಗ್ರೆಸ್ನ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳಿ ಟೀಕಿಸ್ತಾ ಇದ್ದಾರೆ. ಗೌರವಾನ್ವಿತ ರಾಹುಲ್ ಗಾಂಧಿ ಅವರು ಅದಾನಿ ಬಿಜೆಪಿ ಏಜೆಂಟ್ ಅಂತ, ಅದಾನಿ ಬಿಜೆಪಿಯ ಏಜೆಂಟ್ 100 ಸರಿ ಹೇಳ್ಬಿಟ್ಟವ್ರು. ಮತ್ತೆ ಎಲ್ಲಾ ಅವ್ರ ಪಾರ್ಟಿಯವ್ರಿಗೂ ಎಲ್ಲಾ ಮೀಟಿಂಗ್ ಅಲ್ಲೂ ಹೇಳಿದ್ದಾರೆ ಅದಾನಿ ಬಿಜೆಪಿಯ ಏಜೆಂಟ್ ಅಂತ. ಈ ಕರ್ನಾಟಕ ಸರ್ಕಾರ ಅದಾನಿ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿದೆಯಲ್ಲ, ಈಗ ಇವತ್ತು ಭೇಟಿನೂ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ ಪರ್ಮಿಷನ್ ಕೊಟ್ರ? ರಾಹುಲ್ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಸೋನಿಯಾ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಅಲ್ಲಿ ಮಾತ್ರ ಡೆಲ್ಲಿಯಲ್ಲಿ ಅದಾನಿ ವಿರುದ್ಧ, ಕರ್ನಾಟಕ ಕಾಂಗ್ರೆಸ್ ಅದಾನಿ ಪರ. ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ದು? ಡಬಲ್ ಸ್ಟ್ಯಾಂಡರ್ಡ್ ತಾನೇ ಇದು. ಅದಕ್ಕೆ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ವಿನಂತಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ಸ್ವಲ್ಪ ನೀವು ರಾಹುಲ್ ಗಾಂಧಿಗೆ ಬುದ್ಧಿ ಹೇಳಿ. ಸ್ವಲ್ಪ ಅವರೊಬ್ಬ ಬಿಸ್ನೆಸ್ ಮ್ಯಾನು. ಡಿ ಕೆ ಶಿವಕುಮಾರ್ ನೆಕ್ಸ್ಟ್ ಹೇಳ್ತಾರಲ್ಲ, ನಾನು ಹಂಗೇನಿಲ್ಲ, ಬಿಸ್ನೆಸ್ ಮ್ಯಾನು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಹಂಗೆ ರಾಹುಲ್ ಗಾಂಧಿಗೆ ಸ್ವಲ್ಪ ಹೇಳಿ, ಬುದ್ಧಿವಾದ ಹೇಳ್ಬಿಟ್ಟು ಅವರೊಬ್ಬ ಬಿಸ್ನೆಸ್ ಮ್ಯಾನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿ ರಾಹುಲ್ ಗಾಂಧಿ ಅನ್ನೋ ಸಲಹೆ ಕೊಡ್ತಾ ಇದ್ದೆ ಡಿ ಕೆ ಶಿವಕುಮಾರ್ ಅವರು. ಆದ್ರೆ ಇಲ್ಲೊಂದು ಪ್ರಮುಖ ವಿಷಯ ಗಮನಿಸಬೇಕು. ಯಾವುದೇ ಸರ್ಕಾರವಿದ್ರೂ ಹೂಡಿಕೆ, ಉದ್ಯೋಗ ಸೃಷ್ಟಿ ಮತ್ತು ಮೂಲ ಸೌಕರ್ಯದ ಅಭಿವೃದ್ಧಿಗಾಗಿ ಉದ್ಯಮಿಗಳ ಜೊತೆ ಮಾತುಕತೆ ನಡೆಸುವುದು ಸಹಜ. ಉದ್ಯಮಿಗಳನ್ನ ಭೇಟಿಯಾಗೋದೇ ತಪ್ಪು ಅನ್ನೋದಕ್ಕೆ ಸಾಧ್ಯವಿಲ್ಲ. ನಿಜವಾದ ಪ್ರಶ್ನೆ ಭೇಟಿಯಲ್ಲ, ಆ ಭೇಟಿಯಲ್ಲಿ ಏನ್ ಚರ್ಚೆ ಆಯಿತು ಅನ್ನೋದು. ಈ ನಿಟ್ಟಿನಲ್ಲಿ ಸಾರ್ವಜನಿಕವಾಗಿ ಕೆಲವರು ನೇರ ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ದಾರೆ. ಈ ಭೇಟಿಯಲ್ಲಿ ಸುರಂಗ ರಸ್ತೆ ಯೋಜನೆಯ ಬಗ್ಗೆ ಚರ್ಚೆ ನಡೆದಿದೆಯೇ? ಟೆಂಡರ್ ಪ್ರಕ್ರಿಯೆ ಅಂತಿಮಗೊಳ್ಳುವ ಮುನ್ನವೇ ಈ ಸಭೆ ಯಾಕೆ ಬೇಕಿತ್ತು? ಅದಾನಿ ಕಂಪನಿಯ ಬಿಡ್ ಮೊತ್ತ ಸರ್ಕಾರದ ಅಂದಾಜಿಗಿಂತ ಸುಮಾರು 4,600 ಕೋಟಿ ರೂಪಾಯಿ ಹೆಚ್ಚಿದೆ ಎಂಬ ವರದಿಗಳಿವೆ. ಇದರ ಬಗ್ಗೆ ಸರ್ಕಾರದ ನಿಲುವೇನು? ಭವಿಷ್ಯದಲ್ಲಿ ಸಾರ್ವಜನಿಕರ ಮೇಲೆ ಬೀಳುವ ಟೋಲ್ ಹೊರೆಯ ಬಗ್ಗೆ ಸರ್ಕಾರ ಏನ್ ನಿರ್ಧಾರ ಮಾಡಿದೆ? ಈ ಸಭೆಯ ಅಧಿಕೃತ ವಿವರಗಳು ಹೊರ ಬರುತ್ತದೆಯೇ? ಹೀಗೆ ಇದು ಬರೀ ಒಂದು ಫೋಟೋದ ಕಥೆಯಲ್ಲ. ಇದು ಕಾಂಗ್ರೆಸ್ನ ರಾಷ್ಟ್ರೀಯ ರಾಜಕೀಯದ ನಿಲುವು, ರಾಜ್ಯದ ಹೂಡಿಕೆ ರಾಜಕಾರಣ ಮತ್ತು ಬೆಂಗಳೂರಿನ ಭವಿಷ್ಯದ ಬೃಹತ್ ಯೋಜನೆ. ಈ ಮೂರು ಒಂದಾಗುವ ಜಾಗ. ಡಿಕೆ ಶಿವಕುಮಾರ್ ಅವರು ಹೇಳುವಂತೆ ಇದು ಕೇವಲ ಸೌಜನ್ಯದ ಭೇಟಿಯಾಗಿದ್ರೆ ಸರ್ಕಾರ ಸಭೆಯ ಅಜೆಂಡಾ ಮತ್ತು ಚರ್ಚಿಸಿದ ವಿಷಯಗಳನ್ನ ಸಾರ್ವಜನಿಕಗೊಳಿಸಿದ್ರೆ ಸಾಕು. ಇದರಿಂದ ಎಲ್ಲ ಅನುಮಾನಗಳಿಗೂ ತೆರೆ ಬೀಳುತ್ತೆ. ನಿಮ್ಗೇನನ್ಸುತ್ತೆ? ಈ ಭೇಟಿ ಕೇವಲ ಸೌಜನ್ಯದ್ದೇ ಅಥವಾ ಯೋಜನೆಯ ಚರ್ಚೆಯೇ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ.